ಈಗಾಗಲೇ ಸಾಕಷ್ಟು ವೇಳೆಯಾಗಿದೆ. ನಮ್ಮ ದೇಶದಲ್ಲಿ ಇದೊಂದು ದೊಡ್ಡ ದುರಂತ. ಪ್ರಾರಂಭ ಸರಿಯಾದ ವೇಳೆಗೆ ಆಗೋದಿಲ್ಲ, ತಡವಾಗುತ್ತೆ, ಆನಂತರ ಬೇಗ ಬೇಗ ಮಾತನಾಡಿ ಮುಗಿಸಿ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ಬರ್ತಾ ಇದೆ. ಮಾನ್ಯ ಚಲುವರಾಯಸ್ವಾಮಿ ಅವರು ಒಂದು ಮಾತು ಹೇಳಿದರು, ಅವಕಾಶ ಬಂದಾಗ ಮಾಡಿಬಿಡಬೇಕು, ಇಲ್ಲದೆ ಹೋದರೆ ಆಮೇಲೆ ಅವಕಾಶ ತಪ್ಪಿದ ಮೇಲೆ ಯಾವುದನ್ನು ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಇದು ಸತ್ಯವಾದಂಥ ಮಾತು, ಅದು ಅವ್ರಿಗೆ ಅನ್ವಯವಾಗುವಂಥ ಮಾತು. ಅವಕಾಶ ನಿಮಗಿದೆ, ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿದ್ದೀರಿ, ಇಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಅದೆಲ್ಲ ಆಗಬೇಕು ಅನ್ನುವಂಥದ್ದು ನನ್ನ ಕಳಕಳಿ. ಸ್ವಾಮೀಜಿಯವರ ಸಮ್ಮುಖದಲ್ಲಿ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ಯಾಕೆ ಬಸವರಾಜ ಬೊಮ್ಮಾಯಿ ಅವ್ರನ್ನ ಕರೆಸಿದ್ದೀರಿ? ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಈ ಭಾಗದ ಕೆರೆಕಟ್ಟೆಗಳಿಗೆ ನೀರನ್ನು ತುಂಬಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಸಲ್ಲಿಸಿದಾಗ ಒಂದು ಸವಾಲನ್ನು ಸ್ವೀಕರಿಸಿ ಅವರು ಈಡೇರಿಸಿದ್ರು. ಇವತ್ತು ಇಡೀ ಜನ, ಈ ಊರಿನ ಸುತ್ತಮುತ್ತಲಿನ ಜನ ಎಲ್ಲ ಅವ್ರನ್ನ ಕರೆದು, ಎಷ್ಟು ವರ್ಷ ಆಯಿತು ಅವರು ಮುಖ್ಯಮಂತ್ರಿಗಳಾಗೋದು, ನೀರಾವರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರು ಈ ಕೆಲಸವನ್ನು ಮಾಡಿದಂಥದ್ದು. ಆನಂತರ ಅನೇಕ ಬಾರಿ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಈಗ ಸಂಸದರಾಗಿದ್ದಾರೆ. ಇವತ್ತು ಬಸವರಾಜು ನಮ್ಮ ಭಾಗದ ಜನರಿಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಮ್ಮ ಭಾಗದ ಜನರು ಅವರು ಅಂಥ ಸಂದರ್ಭದಲ್ಲಿ ನೀರಿಲ್ಲದೆ ಇರ್ತಕ್ಕಂಥ ಕುಡಿಯೋದಕ್ಕೆ ನೀರಿಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೇಳಿಕೊಂಡಾಗ ಅವರು ತಕ್ಷಣ ಕಾರ್ಯೋನ್ಮುಖರಾಗಿ ಕೆಲಸವನ್ನು ಮಾಡಿದ್ರು. ಇವತ್ತು 8 ಹಳ್ಳಿಯ ಜನ 100 ಟನ್ನು 200 ಟನ್ನು 500 ಟನ್ ಕಬ್ಬು ಬೆಳೀತಾ ಇದ್ದಾರೆ. ಆ ಕೃತಜ್ಞತೆಯನ್ನು ನಾವು ಅವರಿಗೆ ಸಲ್ಲಿಸಬೇಕು ಅಂತ ಈಗ ಮನಸ್ಸು ಮಾಡಿರ್ತಕ್ಕಂಥದ್ದು ಅವರು ಜನಪರವಾಗಿರ್ತಕ್ಕಂಥ ಕಾಳಜಿಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಬಸವರಾಜು ಮತ್ತು ಅವ್ರ ಸ್ನೇಹಿತರು ಮಾಡಿರ್ತಕ್ಕಂಥ ಒಬ್ಬ ಜನನಾಯಕನಿಗೆ ಇರಬೇಕಾಗಿರ್ತಕ್ಕಂಥ ರೀತಿ ಇದು ಅಂತ ನಾನು ಅಂದ್ಕೊಂಡಿರ್ತಕ್ಕಂಥ. ಇವತ್ತು ವೇದಿಕೆ ಮೇಲೆ ನನಗೆ ತುಂಬ ಸಂತೋಷ ಆಗಿದೆ. ನಮ್ಮ ಜಿಲ್ಲೆಯ ಎಲ್ಲ ಪಕ್ಷ ರಹಿತವಾದ ಒಂದು ಮನೋಭಾವವನ್ನು ಇರಿಸ್ಕೊಂಡು ಎಲ್ಲ ಜಿಲ್ಲೆಯ ನಾಯಕರುಗಳು ಇಲ್ಲಿ ಸೇರಿದ್ದೀರಿ, ಎಲ್ಲ ಪಕ್ಷದ ನಾಯಕರುಗಳು ಇಲ್ಲಿ ಸೇರಿದ್ದೀರಿ. ಆ ಎಲ್ಲ ಪಕ್ಷದ ನಾಯಕರು ಕೂಡ ಹಿಂದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಪಕ್ಷದ ನಾಯಕರು ಕೂಡ ಒಟ್ಟಿಗೆ ಅಭಿವೃದ್ಧಿಯ ಕಾರ್ಯವನ್ನು ಕೈಗೊಳ್ಳುವಾಗ ಎಲ್ಲ ಒಟ್ಟಿಗೆ ಕೂತ್ಕೊಳ್ತಾ ಇದ್ರು. ಆದರೆ ಬರ್ತಾ ಬರ್ತಾ ಅದು ಆ ಮುಖ ಈ ಮುಖ ಆಗಿತ್ತು. ಇವತ್ತು ಈ ವೇದಿಕೆಯಲ್ಲಿ ಎಲ್ಲರೂ ಒಂದೇ ಮುಖದಲ್ಲಿದ್ದೀರಿ. ಇದೇ ಒಂದು ನಿಮ್ಮ ಅಭಿವೃದ್ಧಿಯಲ್ಲಿಯೂ ಕೂಡ ನೀವು ಒಟ್ಟಾಗಿ ಕೆಲಸ ಮಾಡಿ ಎನ್ನುವಂಥ ಮಾತನ್ನು ಹೇಳ್ತಾ, ಬಸವರಾಜ ಬೊಮ್ಮಾಯಿಯವರು ನನಗೆ ವೈಯಕ್ತಿಕವಾಗಿ ಪರಿಚಿತರು. ಅವರೆಷ್ಟು ಸಂಯಮದಿಂದ ಇರ್ತಾರೆ ಅಂದರೆ, 1 ಗಂಟೆ ಕಾಲ ಅವರು ನಮ್ಮ KRS ಬಗ್ಗೆ ನನ್ನ ಜೊತೆಯಲ್ಲಿ, ನನ್ನ ಸ್ನೇಹಿತರ ಜೊತೆಯಲ್ಲಿ ಅವ್ರ ಮನೆಗೆ ಹೋಗಿದ್ದಾಗ 1 ಗಂಟೆ ಕಾಲ ಕುಳಿತು ಮಾತನಾಡಿದ್ರು. ಒಬ್ಬ ರಾಜಕೀಯ ನಾಯಕನಿಗೆ ಇರಬೇಕಾಗಿರ್ತಕ್ಕಂಥ ಲಕ್ಷಣ ಏನು ಅಂತಂದರೆ ಕೇಳಿಸ್ಕೊಳ್ಳೋದು. ಮೊದಲು ಕೇಳಿಸ್ಕೊಳ್ಳುವ ಪ್ರಯತ್ನ ಮಾಡಬೇಕು. ಕೇಳಿಸ್ಕೊಳ್ಳುವ ಪ್ರವೃತ್ತಿ ಇಲ್ಲದೆ ಹೋದರೆ ಅವರು ರಾಜಕೀಯ ನಾಯಕರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಸವರಾಜ ಬೊಮ್ಮಾಯಿ ಅವರಿಗೆ ಕೇಳಿಸ್ಕೊಳ್ಳುವ ಪ್ರವೃತ್ತಿ ಇದೆ. ಜನರಿಗೆ ಏನು ಆಗಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಆ ಸ್ಥಿತಿಯನ್ನು ಅವರು ಪಡ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಜನನಾಯಕ ಅಂದ್ರೇನು? ಯಾವುದೋ ಒಂದು ಪಕ್ಷದ ಕಾರ್ಯಕರ್ತರಿಗೆ ಮಾಡ್ತಕ್ಕಂಥದ್ದಲ್ಲ. ಜನನಾಯಕ ಅಂದರೆ ಪಕ್ಷವನ್ನು ಮೀರಿ, ಜಾತಿಯನ್ನು ಮೀರಿ, ಧರ್ಮವನ್ನು ಮೀರಿ ಸಾಮಾಜಿಕವಾಗಿರ್ತಕ್ಕಂಥ ಕಷ್ಟಗಳನ್ನು ಹೋಗಲಾಡಿಸಿಕೊಂಡು ಸಾಮಾಜಿಕವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಂಡುಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಕ್ಕಂಥವನ್ನೇ ನಿಜವಾದಂಥ ಜನನಾಯಕ. ಅಂಥ ಜನನಾಯಕರಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಭಾಳ ಮುಂಚೂಣಿಯಲ್ಲಿದ್ದಾರೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅದಕ್ಕೆ ಕಾರಣ ಏನು ಅಂದರೆ ಅವರ ತಂದೆ ಸ್ವಾತಂತ್ರ್ಯ ಹೋರಾಟಗಾರರು. ಒಂದು ರಾಜಕೀಯ ಪರಂಪರೆ ಇದೆ ಅವರಿಗೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥ ಒಂದು ಪರಂಪರೆ ಇದೆ. BC ರಾಯ್ ಅಂತ ಕಲ್ಕತ್ತಾದ BC ರಾಯ್ ಅಂತ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಅವರ ಹಿಂಬಾಲಕರಾಗಿ ಬಂದಂಥವರು SR ಬೊಮ್ಮಾಯಿಯವರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಕೇಂದ್ರ ಸಚಿವರಾಗಿದ್ದಂಥವ್ರು. ಅಂಥವರ ಗರಡಿಯಲ್ಲಿ ಬೆಳೆದಂಥ ಬಸವರಾಜ ಬೊಮ್ಮಾಯಿಯವರು ಯಾವಾಗಲೂ ಜನಪರವಾಗಿ ಯೋಚನೆ ಮಾಡ್ತಾರೆ, ಜನಪರವಾದಂಥ ಕೆಲಸಗಳನ್ನು ಮಾಡ್ತಾರೆ ಎನ್ನುವ ಕಾರಣಕ್ಕಾಗಿ ಇವತ್ತು ನಮ್ಮ ಈ ಭಾಗದ ಜನ ಎಲ್ಲೇ ಇರಲಿ, ಅವರು ಉತ್ತರ ಕರ್ನಾಟಕ ಸೇರಿದವರು ಸಂಸದರಾಗಿದ್ದಾರೆ. ನಮ್ಮ ಜಿಲ್ಲೆಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಅಂದೇನೆ ಯಾಕೆ ಇವತ್ತು ಅವ್ರನ್ನ ಪ್ರೀತಿಸ್ತಾ ಇದ್ದಾರೆ ಅಂದರೆ, ನಮಗೆ ಮಾಡಿದಂಥ ಅವ್ರಿಗೆ ಸಿಕ್ಕಂಥ ಅವಕಾಶವನ್ನು ಪಡೆದುಕೊಂಡು ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರಲ್ಲ, ಅದಕ್ಕೋಸ್ಕರವಾಗಿ ಇವತ್ತು ಈ ಕೃತಜ್ಞತೆಯ ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿಯವರಿಗೆ ಇನ್ನೂ 66 ವರ್ಷ ಅಷ್ಟೇ. ನಮ್ಮ ಚಲುವಣ್ಣವರು ವಯಸ್ಸುದು, ಚಲುವಣ್ಣವರು 65, 66 ಇರಬೇಕು. ಅವರು ಸಮಾನವಾಗಿರ್ತಕ್ಕಂಥ ವಯಸ್ಸು ಅವ್ರದ್ದು ಕೂಡ. ಈ ಭಾಗದಲ್ಲಿ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು, ವಿಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡರು 3 ತಲೆಮಾರಿನಲ್ಲಿ ಶಾಸಕರಾಗಿದ್ದೀರಿ. ನೀವು ಅತ್ಯಂತ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಈ ಭಾಗದ ಜನ ನಿಮ್ಮನ್ನು ನೆನ್ಕೊಳ್ತಾರೆ. ನಾನು ಯಾವಾಗಲೂ ಕೂಡ ಹೇಳ್ತಕ್ಕಂಥದ್ದಷ್ಟೇ, ಜನನಾಯಕರು ಎಲೆಕ್ಷನ್ ಬರ್ತದೆ, ಹೋಯ್ತದೆ, ಗೆಲ್ತೀರಿ, ಹೋಗ್ತೀರಿ. ಆದರೆ ನೀವು ಉಳ್ಕೊಳ್ತಕ್ಕಂಥದ್ದು ಏನು ಅಭಿವೃದ್ಧಿಯನ್ನು ಮಾಡಿದ್ದೀರಿ ಎನ್ನುವಂಥದ್ದನ್ನು ಮಾತ್ರ ದೃಷ್ಟಿಯಲ್ಲಿಟ್ಕೊಳ್ಳಿ. ಇವತ್ತು ಬಸವರಾಜ ಬೊಮ್ಮಾಯಿ ಅವರಿಗೆ ಸಿಕ್ಕಂಥ ಗೌರವ
ಜನನಾಯಕರಿಗೆ ಯಾವಾಗಲೂ ಕೂಡ ಯಾರಾದರೂ ಜನಪರವಾಗಿದ್ದರೆ ಅಂಥವ್ರಿಗೆ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇರಿಸ್ಕೊಂಡಿದ್ದೀರಿ. ಇವತ್ತು ಅವ್ರನ್ನ ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಮಂಡ್ಯ ಜಿಲ್ಲೆಯ ಘನತೆಯನ್ನು ಗೌರವವನ್ನು ಎತ್ತಿಡಿದಿದೆ ಎನ್ನುವ ಮಾತನ್ನು ಹೇಳ್ತಾ ಅವ್ರು ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.